ओम नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमर्तण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्य प्रमोद गुरुराट् भासतां नो हृदम्बरे। बंधुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिल कलिकृत कल्मषापनोदनपुटतरे धर्माद्यखिल पुरुषार्थ साधनीभूते अद्य बृहति सहस्र विष्णुसहस्रनाम तुलनात्मक विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। ನಿನ್ನೆ ಮಹಾಶ್ವನಃ
ಅಂತನೋ ಭಗವಂತನ ಅರ್ಥದ ವಿವರಣೆಯ ಸಂದರ್ಭದಲ್ಲಿ ಪರಮಾತ್ಮನ ಮೇಘ ಗಂಭೀರ ವಚನವು ಮೋಡದಂತೆ ಸಿಡಿಲಿನಂತೆ ಜೋರಾಗಿ ಸುರಿಯುವ ಮಳೆಯಂತೆ ಗಂಭೀರವಾಗಿರುತ್ತದೆ ಅಂತ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಂತೆ ಮೊನ್ನೆ ರಾತ್ರಿಯಿಂದ ಪ್ರಾರಂಭವಾಗಿರ್ತಕ್ಕಂತಹ ಮಳೆ ಮುಂಬೈ ಉಪನಗರವಾಗಿರ್ತಕ್ಕಂಥ ಈ ವಿರಾರದಲ್ಲಿ ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಅಂತಂದರೆ ಆ ಮಹಾಸ್ವನವನ್ನು ಅನುಭವಿಸ್ತಾ ಇದ್ದೇವೆ. ಮಳೆ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ ಸಂಪೂರ್ಣ ನಮ್ಮ ಉಪನಗರದಲ್ಲಿ ಸೊಂಟ ಮಟ್ಟ ನೀರಿದೆ. ನಮ್ಮ ವಿದ್ಯಾಪೀಠದಲ್ಲಿ 1 ಫೂಟ್ಗಿಂತ ಹೆಚ್ಚು ನೀರು ಬಂದಿದೆ. ಆದರೆ ನಾನು ಕಿಟಕಿಯಲ್ಲಿ ಕೂತ್ಕೊಂಡು ಆ ಮಹಾಸ್ವನವನ್ನು ಶ್ರವಣ ಮಾಡ್ತಾ ಬಹಳ ಆನಂದ ಪಡ್ತಾ ಇದ್ದೇನೆ. ಎಂಥ ಗಂಭೀರವಾಗಿರ್ತಕ್ಕಂಥ ಸ್ವರ, ಧೋ 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 ಮಳೆ ಸುರಿತಾ ಇದೆ. ಮಧ್ಯದಲ್ಲಿ ಆ ಮೋಡಗಳ ಧ್ವನಿ, ಖಟ್ ಖಡಲ್ ಅಂತೇಳಿ ಸಿಡಿಲಿನ ಧ್ವನಿ. ಭಗವಂತನ ಮಾತು ಇದೇ ರೀತಿಯಾಗಿದೆ ಏನೋ ಅಂತೇಳಿ ಅನ್ನುವಂತೆ ಕಾಣ್ತಾ ಇದೆ. ಪ್ರಕೃತಿಯಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಪರಮಾತ್ಮ ಅಂತ ಅವಕಾಶ ಕೊಟ್ಟಾಗ. ಇವತ್ತಿನ ಹೆಸರು ಅನಾದಿ ನಿಧನ. ಇದನ್ನು ವಿವರಣೆ ಮಾಡ್ತಕ್ಕಂತಹ ಬೃಹತಿ ಸಹಸ್ರದ ಮಂತ್ರ ತ್ವಮಪೋ ವಿದುರೋ ವಿಷೂಚೀರ್ ನದಮ್ಮ ಓದತೀನಾಂ ಇಂದ್ರ ದೃಹ್ಲಮರುಜ ಪರ್ವತಶ್ಚ ನದಂ ಯೋ ಯುವತೀನೋಂ. ನಮ್ಮ ವಿದ್ಯಾರ್ಥಿ ಮಂತ್ರ ಹೇಳ್ತಾನೆ ನೋಡಿ, ಹೇಳಿ. ಓಂ ತಮಪೋ ವಿದುರೋ ವಿಷೂಚೀರ್ ನದಂ ಓದತೀನಾಂ ಇಂದ್ರ ದೃಢಮರುಜ ಪರ್ವತಶ್ಚ ನದಂ ಯೋ ಯುವತೀನೋಂ. ಇಂದ್ರ ದೃಢ ಮರುಜ ಪರ್ವತಶ್ಚ ನದಂ ಯೋ ಯುವತೀನ. ಪರಮಾತ್ಮ, ನೀನು ನಮ್ಮ ಮೇಲೆ ಮಾಡಿದ ಉಪಕಾರ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ನೀನು ಅನಾದಿ ನಿಧನ, ನಿನಗೆ ಹುಟ್ಟೂ ಇಲ್ಲ ಸಾವೂ ಇಲ್ಲ, ಅನಂತ ಕಾಲದಿಂದ ಉಪಕಾರ ಮಾಡ್ತಾ ಬಂದಿದ್ದೆ. ನಮಗೆಷ್ಟೇ ಉಪಕಾರ ಮಾಡಿದ್ದೆ ಅಂತ ತಿಳ್ಕೊಂಡಂತ ನಾವು ಹೇಳಕ್ಕೆ ಹೋದಿಲ್ಲ. ಅನಂತ ಕಾಲದಿಂದ ಉಪಕಾರ ಮಾಡ್ತಾ ಬಂದಿದ್ದೆ. ಯಾಕೆ ನಿನಗೆ ಆದಿ ಇಲ್ಲ ಅಂತ್ಯ ಇಲ್ಲ. ಸೃಷ್ಟಿಯ ಆದಿಯಲ್ಲಿ ವೃತ್ರಾಸುರ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರವಾಹವನ್ನು ತಡೆದು ಹಿಡಿದಿದ್ದ. ನದಿಗಳ ಪ್ರವಾಹವನ್ನು ತಡೆದು ಹಿಡಿದಿದ್ದ. ವೇದದಲ್ಲಿ ಈ ವೃತ್ರನ ಸಂದರ್ಭ ಭಾಳ ಸಲ ಬರ್ತದೆ. ಹೌದು, ಭಾಗವತದ 6ನೇ ಸ್ಕಂದದಲ್ಲಿ ಈ ಕಥೆ ಬರ್ತದೆ. ಚಿತ್ರಕೇತು ಅಂತಕ್ಕಂಥವನು ಪಾರ್ವತಿಗೆ ನಿಂದೆ ರುದ್ರದೇವರಿಗೆ ತಮಾಷೆ ಮಾಡಿದ್ದರಿಂದಾಗಿ ಪಾರ್ವತಿಯ ಶಾಪದಿಂದ ವೃತ್ರಾಸುರನಾದ. ಅದು ಐತಿಹಾಸಿಕ ಘಟನೆ. ಆದರೆ ಅದಕ್ಕಿಂತಲೂ ಮೊದಲಿಂದ ವೃತ್ರಾಸುರ ಇದ್ದಾನೆ. ಆವೃಣೋತಿ ಇತಿ ವೃತ್ರ, ನಮ್ಮ ಸುತ್ತಲೂ ಇದ್ದು ನಮ್ಮ ಜ್ಞಾನದ ಪ್ರವಾಹವನ್ನು ತಡಿತಾನೆ, ನಮ್ಮ ಅಧ್ಯಯನದ ಪ್ರವಾಹವನ್ನು ತಡಿತಾನೆ. ನಾವು ಪುಣ್ಯ ಮಾಡಬೇಕು ಅಂತ ಅನ್ನತಕ್ಕಂಥ ಅದರ ಪ್ರವಾಹವನ್ನು ತಡಿತಾನೆ. ಅಜ್ಞಾನ, ವಿಪರೀತ ಜ್ಞಾನ ರೂಪದಿಂದ ನಮ್ಮನ್ನು ಆವರಿಸಿ ಇವತ್ತು ನಾವು ನಮ್ಮ ಶ್ರೋತೃಗಳು, ಅವರ ಬಂಧುಗಳು, ಶ್ರೋತೃಗಳು ಅನೇಕ ವರ್ಷ 7-8 ವರ್ಷದಿಂದ ಕೇಳ್ತಾ ಇದ್ದೀರಿ. ದಿನಾಲು ಎಷ್ಟೋ ವಿಷಯ ತಿಳಿದಿದ್ದೀರಿ.
ಆದರೆ ಭಗವಂತನ ವಿಷಯಕವಾಗಿರ್ತಕ್ಕಂಥ ಜ್ಞಾನ ನಾವು ಎಷ್ಟು ಜನ ಮಾಡಿಕೊಂಡಿದ್ದೇವೆ ಅಂತ ಆತ್ಮಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಹೇಳುವುದ ಕೇಶವಾದ 24 ಹೆಸರುಗಳ ಅರ್ಥ ಏನು, ಉದ್ದೇಶ ಏನು, ಮುಂದೆ ಪ್ರೋಕ್ಷಣ ಮಂತ್ರ, ಮಂತ್ರಾಚಮನದ ಮಂತ್ರ, ಅದರ ಅರ್ಥ ಏನು ಅಂತ ಅನ್ನೋದನ್ನು ಮತ್ತು ಪ್ರತ್ಯೇಕವಾಗಿ ಸಂಧ್ಯಾವಂದನದ ಅಭ್ಯಾಸ ಮಾಡಿರ್ತಕ್ಕಂಥವ್ರ ಹತ್ರ ಹೋಗಿ ಕೇಳಬೇಕು. ಅಜ್ಞಾನ ನಮ್ಮನ್ನು ಎಷ್ಟು ಆವರಿಸಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ನಾನು ಬಹಳ ಜನರನ್ನು ಕೇಳಿದೆ, ಶಾಸ್ತ್ರ ಓದಿ ಕನ್ನಡದಲ್ಲಿ ಅನುವಾದ ಸಿಗ್ತದೆ, ಮಹಾಭಾರತ, ರಾಮಾಯಣ, ಸರ್ವಮೂಲ ಗ್ರಂಥಗಳು. ಇಲ್ಲರಿ ಆಚಾರ್ಯ ಸಮಯ ಇಲ್ಲ, ಏನು ಕೆಲವರು ಪುಸ್ತಕ ಹೇಳಿದರೆ ಅರ್ಥವಾಗೋದಿಲ್ಲ ಅಂತಕೊಂಡಂತ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಲ್ಲ, ಪ್ರಯತ್ನ ಮಾಡಿದರೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಪ್ರಯತ್ನ ಮಾಡದೇ ಇದ್ದವರಿಗೆ ಅನುಗ್ರಹ ಮಾಡೋದಿಲ್ಲ. ಭೀಮಸೇನ ಭಾಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ, ಮಹಾಪ್ರಯತ್ನ ವರ್ಜಿತಾ ಹರೆಯರ ಅನುಗ್ರಹೋಜ್ಜಿತ. ಮಹಾಪ್ರಯತ್ನವಿಲ್ಲದೆ ಪರಮಾತ್ಮ ಅನುಗ್ರಹ ಆಗೋದಿಲ್ಲ ಅಂತ ತಿಳ್ಕೊಂಡಂತೆ. ಆದರೂ ಕೂಡ ಪರಮಾತ್ಮ ನದಿಗಳ ಪ್ರವಾಹವನ್ನು ತಡೆಹಿಡಿದ ಪರ್ವತದ ರೂಪದಲ್ಲಿ ಇರುವ ವೃತ್ರಾಸುರನನ್ನು, ಆ ನೀರಿನ ಸ್ರೋತಸ್ಸನ್ನು ಆವರಿಸಿ ಇರುವ ಆ ಪರ್ವತದ ಭಾಗವನ್ನು, ಅವನೇ ವೃತ್ರಾಸುರ. ಯಾಕೆ? ನೀರಿನ ಪ್ರವಾಹ ಕೆಳಗೆ ಬರದಂತೆ ತಡೆದು ಹಿಡಿದಿರತಕ್ಕಂಥ ಆ ಪರ್ವತದ ಭಾಗ, ಆ ಭಾಗದಲ್ಲಿರ್ತಕ್ಕಂಥ ತಡೆಯಲ್ಪಟ್ಟಿರ್ತಕ್ಕಂಥದ್ದು ಹೇಗಿದೆ ಅಂತಂದರೆ ವಿಶೂಚಿಹೀಯಪಃ, ಎಲ್ಲ ಕಡೆಯಲ್ಲಿ ಜೋರಾಗಿ ಹೋಗತಕ್ಕಂಥದ್ದು ನೀರಿನ ಪ್ರವಾಹ, ನೀರಿನ ಸ್ವಭಾವ. ಸ್ವಲ್ಪ ಅವಕಾಶ ಸಿಕ್ಕರೆ ಸಾಕರು ಹರಿದು ಹೋಗ್ತದೆ. ಅಂತಹ ವೃತ್ರಾಸುರನನ್ನು ಸಂಹಾರ ಮಾಡಿ ಪರಮಾತ್ಮ ನೀರಿನ ಪ್ರವಾಹ ಸುರಳಿತವಾಗುವಂತೆ ಮುಕ್ತ ಮಾಡಿದ. ಆಯ್ತಪ್ಪ, ಮುಕ್ತ ಮಾಡಿದ. ಮತ್ತು ಆ ಪರ್ವತಗಳ ಕಲ್ಲು ಸೇರಿಕೊಂಡು ಪ್ರವಾಹ ತಡೆದಿದ್ದರೆ? ಹಾಗಲ್ಲ. ಪರ್ವತಸ್ಯ ದೃಹ್ಳಂ ಅರುಜಃ, ಇನ್ನೊಮ್ಮೆ ಅವು ತಡೆಯದಂತೆ ಪರಮಾತ್ಮ ಆ ಪರ್ವತದ ಭಾಗವನ್ನು ಸೀಳಿ ನೀರಿನ ಪ್ರವಾಹ ಮುಂದೆ ಹೋಗುವಂತೆ ಮಾಡಿದ್ದಾನೆ. ಸಮುದ್ರದ ಪ್ರವಾಹ, ನದಿಯ ಪ್ರವಾಹ, ನೀರಿನ ಪ್ರವಾಹ, ಇವೆಲ್ಲ ವೇದದಲ್ಲಿ ಬಂದಿರತಕ್ಕಂಥ ಉದಾಹರಣೆಗಳು, ಶಬ್ದಗಳು ಅಂತೇನಿವೆ, ಅವು ಆಧ್ಯಾತ್ಮಿಕವಾಗಿ ನಮ್ಮ ಜ್ಞಾನದ ಪ್ರವಾಹ, ಆನಂತರ ನಮ್ಮ ಸಾಧನೆಯ ಪ್ರವಾಹ, ಆನಂತರ ಪ್ರವಾಹದಂತೆ ಸಾಧನೆಯಲ್ಲಿ ಸಾತತ್ಯ, ಅದರ ಮೇಲೆ ಭಗವಂತನ ಅನುಗ್ರಹದ ಪ್ರವಾಹ, ಇವೆಲ್ಲವನ್ನು ಸಾಂಕೇತಿಕವಾಗಿ ರೂಪಕದಿಂದ ನಮಗೆ ತೋರಿಸ್ತಾ ಇವೆ. ಇದು ವೇದದಲ್ಲಿರ್ತಕ್ಕಂಥ ಅದ್ಭುತವಾದ ಉಪಮೆ, ಅದ್ಭುತವಾಗಿರ್ತಕ್ಕಂತಹ ರೂಪಕಗಳು. ಉಪಮಾ ಕಾಳಿದಾಸಸ್ಯ ಅಂತ ತಿಳ್ಕೊಂಡು ಮಾತನಾಡ್ತೇವೆ ನಾವು. ಆದರೆ ವೇದ ಮಂತ್ರಗಳು ಕಾಳಿದಾಸನ ಅಪ್ಪನನ್ನು ಮೀರಿಸಿರ್ತಕ್ಕಂತಹ ಉಪಮೆಗಳನ್ನು, ಉದಾಹರಣೆಗಳನ್ನು ರೂಪಕ ಮುಖಾಂತರ ತತ್ವಜ್ಞಾನವನ್ನು ತಿಳಿಸುವಂತಹ ಅದ್ಭುತವಾಗಿರ್ತಕ್ಕಂಥ ಆ ವೇದದ ಮಂತ್ರಗಳಾಗಿವೆ. ಪರಮಾತ್ಮ ಯಾವ ನಿಯಮ? ದೃಢ, ಗಟ್ಟಿಯಾಗಿರುವ, ನಿತ್ಯವಾಗಿರುವ ವ್ಯಕ್ತಿ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಮರಣ ಇಲ್ಲ ಅಂತನ್ನುವ ಅರ್ಥದಲ್ಲಿ ಬರುವ ಹೆಸರು ಅನಾದಿ ನಿಧನ.
ಬೃಹತಿಶಾಸ್ತ್ರ ಏನು ಹೇಳ್ತು? ಜಗತ್ತಿಗೆ ಬೇಕಾದ ನೀರಿಗಿರ್ತಕ್ಕಂಥ ತಡೆಗಳನ್ನು ಪರಮಾತ್ಮ ದೂರೀಕರಿಸಿದ. ಆವೃತ್ಯ ತಿಷ್ಠತಿ, ತಡೆದು ಯಾವುದು ನಿಲ್ತದೆ ಅದೆಲ್ಲವೂ ಕೂಡ ವೃತ್ರಾಸುರಗಳು. ನಮ್ಮ ಜ್ಞಾನವನ್ನು ತಡೆಯುವ ಏನು ಆಸುರಿ ಶಕ್ತಿ ಇದೆ, ನಮ್ಮ ಚಿಂತನವನ್ನು ತಡೆಯತಕ್ಕಂಥ ಆಸುರಿ ಶಕ್ತಿ ಅಂತೇನಿದೆ, ಅದನ್ನು ಕೂಡ ಪರಮಾತ್ಮ ಸಂಪೂರ್ಣವಾಗಿ ನಾಶಪಡಿಸಿಬಿಡ್ತಾನೆ. ಇನ್ನೊಮ್ಮೆ ಅದು ನಮ್ಮನ್ನು ಆವರಿಸದಂತೆ ಪರಮಾತ್ಮ ನೋಡಿಕೊಳ್ತಾನೆ. ಯಾಕೆ? ನಿತ್ಯನಾಗಿದ್ದಾನೆ. ಅನಂತ ಕಾಲದಿಂದ ಉಪಕಾರ ಮಾಡುವ ಸಾಮರ್ಥ್ಯ ಅವನಿಗಿದೆ. ಪರಮಾತ್ಮನ ಈ ನಿತ್ಯತ್ವವನ್ನು, ಜನನ ಮರಣಗಳ ಅಭಾವವನ್ನು ಹೇಳ್ತಾ ಈ ಮಂತ್ರ ಹೇಳ್ತದೆ. ಭಗವಂತನ ಅನುಗ್ರಹದ ಧಾರೆ ನಿತ್ಯವೂ ಇದೆ. ಅದಕ್ಕೆ ಖಂಡ ಇಲ್ಲ, ಮಧ್ಯದಲ್ಲಿ ಅಡೆತಡೆಗಳಿಲ್ಲ. ಆ ಅಡೆತಡೆ ರೂಪವಾಗಿರ್ತಕ್ಕಂಥ ಆಸುರಿ ಶಕ್ತಿಯನ್ನು ಪರಮಾತ್ಮ ಎಂದಿಗೂ ಕಡಿದು ಹಾಕಿ ಅವು ಹರಿಯುವಂತೆ ಮಾಡಿದ್ದಾನೆ. ತಾನು ಭಕ್ತರ ಮೇಲೆ ಅವನು ತನ್ನ ಅನುಗ್ರಹದ ಧಾರೆಯನ್ನು ಎರಿತಾ ಇರ್ತಾನೆ. ಅನಾದಿ ನಿಧನ ಅಂತ ತಿಳ್ಕೊಂಡು ಅಂತ ಹೇಳಿದರು. ಆದಿಶ್ಚ, ಆದಿ ಅಂದರೆ ಹುಟ್ಟು, ಪ್ರಾರಂಭ. ನಿಧನ ಮರಣ, ದೇಹದಿಂದ ಸಹಿತವಾದ ಮರಣ. ಆದಿಶ್ಚ ನಿಧನಂಚ ಅನಾದಿ ನಿಧನೆ. ಆದಿ ನಿಧನೆ ಅಂದರೆ ಹುಟ್ಟು ಇದೆ, ಸಾವು ಇದೆ, ಆದಿ ನಿಧನ ಅಂತರ್ಥ. ನೈವೇದ್ಯತೆ ಅನಾದಿ ನಿಧನೆ, ಯಾವನಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ ಅಂಥ ವ್ಯಕ್ತಿಗೆ ಅನಾದಿ ನಿಧನ ಅಂತ ತಿಳ್ಕೊಂಡಂತ ಹೆಸರು. ನಾವು ನಂಬಿದ ದೇವರು ಯಾವ ಅಪ್ಪ ಅಮ್ಮನಿಂದ ಹುಟ್ಟಿಲ್ಲ, ಅದರಿಂದಾಗಿ ಅವನಿಗೆ ಹೆರಿಡಿಟಿ ದೋಷವೇ ಇಲ್ಲ. ತಂದೆ ತಾಯಿ ಅಜ್ಜ ಮುತ್ತಜ್ಜರಿಂದ ಬರುವ ಯಾವುದೇ ರೀತಿಯಾಗಿರ್ತಕ್ಕಂತಹ ಆನುವಂಶಿಕವಾದ ದೋಷ ಅವನಲ್ಲಿಲ್ಲ. ಸರ್ವತಾ ದೋಷಗಳೇ ಇಲ್ಲ. ಏಕೆ? ಅವನೇ ಆದಿ, ಎಲ್ಲೋ ಅವನ ಕೈಯಲ್ಲೇ ಇದೆ. ಆ ನಂತರ ಎಂದಿಗೂ ಅವನು ಸಮಾಪ್ತಿಯನ್ನು ಕೂಡ ಹೊಂದೋದಿಲ್ಲ. ಸ್ಕಂದ ಪುರಾಣದಲ್ಲಿ ಒಂದು ಶ್ಲೋಕ ಬರ್ತದೆ. ಅದನ್ನು ಗೀತಾ ತಾತ್ಪರ್ಯದ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಆಚಾರ್ಯರು ಆ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಸ್ವದೇಹ ಯೋಗ ವಿಗಮ ನಾಮ ಜನ್ಮ ಮೃತಿ ಪುರ. ಹುಟ್ಟು, ದೇಹವನ್ನು ಪಡೆಯುವುದು, ದೇಹವನ್ನು ತ್ಯಾಗ ಮಾಡಬೇಕು ಅಂತಕ್ಕಂಥ ಜನ್ಮ ಮರಣಗಳು ಮೊದಲಿನಿಂದಲೂ ಕೂಡ ಇಷ್ಯೇತೆ ಏವ ಜೀವಸ್ಯ ಆಮುಕ್ತೇ ನತು ಹರೇ ಕ್ವಚಿತ. ದೇಹ ನಾಶ, ಮರಣ, ಮತ್ತು ಹೊಸ ದೇಹ, ಮತ್ತೆ ಸಾಧನ, ಮತ್ತೆ ನಾಶ, ಮತ್ತು ಹೊಸ ದೇಹ, ಇದು ಜೀವನಿಗೆ ಇದೆ ಹೊರತು ಇದು ಪರಮಾತ್ಮನಿಗೆ ಇಲ್ಲ ಅಂತಿಕೊಂಡಂತನೋ ಸ್ಪಷ್ಟ ಮಾತನ್ನು ಸ್ಕಂದ ಪುರಾಣ ಹೇಳ್ತದೆ. ಗೀತಾ ತಾತ್ಪರ್ಯದ 2ನೇ ಅಧ್ಯಾಯದ 12ನೇ ಶ್ಲೋಕದ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಪ್ರಮಾಣ ಪುರಸ್ಸರವಾಗಿ ತೋರಿಸಿರ್ತಕ್ಕಂಥವರು ಶ್ರೀಮದಾಚಾರ್ಯ ಸತ್ಯಸಂಧರು ಹೇಳ್ತಾರೆ, ವಾಯುದೇವರ ಹುಟ್ಟು ಸಾವು. ವಾಯುದೇವರು ಜೀವರು, ದೇಹದಿಂದ ಹುಟ್ಟು ಇದೆ. ಹಾಗೆ ನೋಡಿದರೆ ಜೀವಾತ್ಮನು ಮೂಲತಃ ಅನಾದಿ ನಿಧನನೇ. ಆದರೆ ನಮಗೆ ದೇಹ ಸಂಪರ್ಕ, ದೇಹ ವಿನಾಶ ರೂಪವಾಗಿರತಕ್ಕಂಥ ಹುಟ್ಟು ಮತ್ತು ಸಾವುಗಳು ನಮಗಿವೆ.
ನಮ್ಮ ಪ್ರತಿನಿಧಿಯಾದಂಥ ಜೀವೋತ್ತಮರು ಮಧ್ವಾಚಾರ್ಯರು, ಶ್ರೀ ವಾಯುದೇವರು. ಆ ವಾಯುದೇವರ ಜನನ ಮರಣದ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅನಾದಿ ನಿಧನ ಅಂತ ತಿಳ್ಕೊಂಡಂತೆ. ಆದಿಶ್ಚ ನಿಧನಂಚ ಆದಿ ನಿಧನೆ ಅಂದರೆ ಹುಟ್ಟು ಮತ್ತು ಸಾವುಗಳು. ಅನಸ್ಯ ಆದಿ ನಿಧನೆ ಯಸ್ಮಾತ್ ಸಹ. ವಾಯುದೇವರಿಗೂ ಜೀವೋತ್ತಮರಾದ ವಾಯುದೇವರ ಹುಟ್ಟು ಮತ್ತು ಸಾವುಗಳನ್ನು ನಿಯಮನ ಮಾಡ್ತಕ್ಕಂಥ ವ್ಯಕ್ತಿ ಯಾರಿಂದ ಇವೆಲ್ಲವೂ ಆಗ್ತದೆ, ಅವನ ಅನಾದಿ ನಿಧನ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾನೆ. ಉಪಲಕ್ಷಣತೆಯ ಎಲ್ಲ ಜೀವರಿಗೂ ದೇಹ ಪ್ರಾಪ್ತಿ, ದೇಹ ವಿನಾಶ ರೂಪವಾದಂಥ ಜನನ ಮರಣಗಳು ಸಕಲ ಜೀವರಿಗೂ ಇವೆ. ವಾಯುದೇವರು ಮಹಿಮಾ ಎಷ್ಟಿದೆ ಏನು ಅಂತ ತಿಳ್ಕೊಂಡಂತಂದ್ರೆ ಇದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಸತ್ಯಸಂಧರು ಹೇಳಿದ್ದಕ್ಕೆ ಪ್ರಮಾಣ ಸಿಗ್ತದೆ. ಭಗವನ್ ಕುತ ಏಷ ಪ್ರಾಣೋ ಅಜಾಯತ ಆತ್ಮತ ಏವ ಪ್ರಾಣೋ ಅಜಾಯತೆ. ಗುರುಗಳಿಗೆ ಶಿಷ್ಯರು ಕೇಳ್ತಾರೆ, ಈ ಪ್ರಾಣದೇವರು ಯಾರಿಂದ ಹುಟ್ಟಿದರು? ಆಗ ಉಪನಿಷತ್ತು ಗುರುಗಳು ಉತ್ತರ ಕೊಡ್ತಾರೆ, ಆತ್ಮತ ಏಷ ಪ್ರಾಣೋ ಅಜಾಯತ. ಭಗವಂತನ ಮಗ ಸಾಕ್ಷಾತ್ ಪುತ್ರ. ಷಟ್ಪ್ರಶ್ನೆ ಉಪನಿಷತ್ತು 3ನೇ ಖಂಡದ 3ನೇ ಅಧ್ಯಾಯದ 1ನೇ ಖಂಡದ 1ನೇ ಋಕ್ಕಿನಲ್ಲಿ ಅಥವಾ 1ನೇ ಮಂತ್ರದಲ್ಲಿ ಈ ಮಾತು ಬರ್ತದೆ. ಆಚಾರ್ಯರು ಷಟ್ಪ್ರಶ್ನೆ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ, ಪ್ರಾಣಾದ್ದೇವ ಪ್ರಧಾನವಾಯು ಆತ್ಮತಃ ಪರಮಾತ್ಮತಃ ವಾಯು ಸಮುತ್ಪನ್ನ ಅಂತನ್ನೋದು ವಾಯುದೇವರು ಪರಮಾತ್ಮನಿಗೆ ಮಗ. ಈ ಮಗನ ಹುಟ್ಟು ಸಾವುಗಳ ಜವಾಬ್ದಾರಿ ಭಗವಂತನ ಕೈಯಲ್ಲಿದೆ. ಆದ್ದರಿಂದಲೇ ಬ್ರಹ್ಮಸೂತ್ರದ 2ನೇ ಅಧ್ಯಾಯದ 3ನೆಯ ಪಾದದ 8ನೇ ಸೂತ್ರ ಏತೇನ ಮಾತರಿಶ್ವ ವ್ಯಾಖ್ಯಾತಃ ಅಂತಕೊಂಡಂಥ ವಾಯುದೇವರ ಮಹಿಮೆಯನ್ನು ಅಲ್ಲಿ ವಿಸ್ತಾರವಾಗಿ ನಮಗೆ ತಿಳಿಸಿ ಹೇಳಿದ್ದಾರೆ. ಆನಂತರ ವಾಯುದೇವರಿಗೆ ಪರಮಾತ್ಮನ ಪುತ್ರರೂಪವಾಗಿರ್ತಕ್ಕಂಥ ಅಮೃತತ್ವ ಇದೆ ಅಂತನ್ನೋದನ್ನು ತಿಳಿಸಿಕೊಳ್ಳುವುದಕ್ಕೋಸ್ಕರ ಈಶಾವಾಸ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ರಾಮ ಸಂಹಿತೆಯ ಉದಾಹರಣೆಯನ್ನು ಕೊಡ್ತಾ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ. ಅತಿರೋಹಿತ ವಿಜ್ಞಾನಾತ್ ಹಾಗೆ ಹುಟ್ಟು ಸಾವು ಇದೆ ಅಂತ ತಿಳ್ಕೊಂಡಂತೇಳಿ ನಮ್ಮಾಗೆ ಹುಟ್ಟುತ್ತಾರೆ ಮತ್ತು ಸಾಯ್ತಾರೆ, ಹುಟ್ಟುತ್ತಾರೆ ಸಾಯ್ತಾರೆ ಹೀಗಿದೆಯಾ? ಇಲ್ಲ. ವಾಯುದೇವರು ಅಮೃತರಾಗಿದ್ದಾರೆ. ಅಂದರೆ ಸೃಷ್ಟಿ ಆದಿಯಲ್ಲಿ ಅವರಿಗೆ ದೇಹ ಬರ್ತದೆ, ಪ್ರಳಯ ಕಾಲದಲ್ಲಿ ದೇಹ, ಅಲ್ಲಿಯವರೆಗೂ ಅವರಿಗೆ ದೇಹದ ಮರಣವೂ ಕೂಡ ಇಲ್ಲ, ದೇಹದಿಂದ ಮರಣ ಇಲ್ಲ. ಅದಕ್ಕೋಸ್ಕರವೇ ರಾಮಸಂಹಿತ ಹೇಳ್ತಾರೆ ಅತಿರೋಹಿತ ವಿಜ್ಞಾನಾತ್ ವಾಯುರಪಿ ಅಮೃತ ಸ್ಮೃತಃ. ಈಶಾವಾಸ್ಯ ಭೂಷಣದಲ್ಲಿ ಅಮೃತ ಅಂದರೆ ಪುನಃ ಜನನ ಮರಣ ಇಲ್ಲ ಅಂತನ್ನೋ ಸಂದರ್ಭದಲ್ಲಿ ವಾಯುದೇವರ ಬಗ್ಗೆ ಈ ಮಾತನ್ನು ಹೇಳ್ತಾರೆ.
ಈ ವಾಯುದೇವರಿಗೆ ಹುಟ್ಟಿ ಕಾರಣ ಇವನೇ ಪರಮಾತ್ಮನೇ ಅನ್ನೋದಕ್ಕೋಸ್ಕರ ಮತ್ತು ವಾಯುದೇವರ ಪ್ರಳಯ ಕಾಲದಲ್ಲಿ ಮರಣಕ್ಕೆ ಕಾರಣನು ಪರಮಾತ್ಮನೇ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ಈ ರೀತಿಯಾದ ವ್ಯಾಖ್ಯಾನ ಇದೆ. ಅನತಿ ಚೇಷ್ಟತೆ ಇತಿ ಅನಹ. ವಾಯುದೇವರಿಗೆ ಅನಾನ ಅಂತಿಕೊಂಡು ಅಂತ ಹೆಸರು. ಯಾಕೆ? ಎಲ್ಲರಿಗೂ ಪ್ರೇರಣೆ ಮಾಡ್ತಾರೆ. ಅನಶ್ಚ ಆದಿ ಕಾರಣಂ ಅನಾದಿ. ಇಂಥ ವಾಯುದೇವರನ್ನು ಹುಟ್ಟಿಸುವವನು ಅನಾದಿ. ಅನಸ್ಯಾದಿ ಅನಾದಿ. ಆನಂತರ ನಿಧೀಯಂತೆ ಅತ್ರ ಮುಕ್ತ ಇತಿ ನಿಧನ. ಭಗವಂತನ ನಿಧನ ಅಂತಿಕೊಂಡಂತ ಹೆಸರು. ಯಾಕೆ? ನೀವು ನಿತರಾಮ್ ಸರಿಯಾಗಿ ಎಲ್ಲಿ ಯಾರು ಇಡಲ್ಪಡ್ತಾರೆ ಎಲ್ಲ ಮುಕ್ತರು ಪರಮಾತ್ಮನ ಊರಿನಲ್ಲಿ ವೈಕುಂಠ ಇತ್ಯಾದಿಗಳಲ್ಲಿ ಆನಂತರ ಶ್ವೇತದ್ವೀಪ ಅನಂತಾಸನಗಳಲ್ಲಿ ಹೋಗಿ ಮುಕ್ತರನ್ನು ಎಲ್ಲಿಡ್ತಾರೆ. ಈ ಮುಕ್ತರು ನಿತರಾಮ್ ನಿಧಿಯಂತೆ ಪರಮಾತ್ಮನ ಊರಿನಲ್ಲಿ ಸತತವಾಗಿ ಇಡಲ್ಪಡ್ತಾರೆ. ಆದ್ದರಿಂದಾಗಿ ಯಾರಿಂದ ಇಡಲ್ಪಡ್ತಾರೆ? ಅವನ ಪರಮಾತ್ಮ ನಿಧನ. ವಾಯುದೇವರಿಗೆ ಜನ್ಮವನ್ನು ಕೊಡ್ತಕ್ಕಂಥವನು ಇವನೇ. ಆನಂತರ ಮುಕ್ತರನ್ನು ಮುಕ್ತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥವನು ಇವನೇ. ಆದ್ದರಿಂದ ಭಗವಂತನಿಗೆ ಅನಾದಿ ನಿಧನ ಅನಾದಿನ ಅಂತಿಕೊಂಡಂತೇಳಿ ಅಂದಿದ್ದಾರೆ. ಇನ್ನು ಈ ರೀತಿ ನಾವು ಯಾಕೆ ತಿಳಿದುಕೊಳ್ಬೇಕು? ಅನಾದಿ ನಿಧನ ಅಂತಂದರೆ ಆದಿ ಅಂತ್ಯ ಇಲ್ಲದವನು, ವಾಯುದೇವರಿಗೆ ಆದಿ ಅಂತ್ಯ ಕೊಡ್ತಕ್ಕಂಥವನು, ವಾಯುದೇವರು ಯಾವನಲ್ಲಿ ಪುತ್ರನಾಗಿ ಹುಟ್ಟಿದ್ದಾನೆ ಅಂಥವನು ಅಂತ ಪರಮಾತ್ಮ ವಾಯುದೇವರ ಅಪ್ಪ ಅಂತಿಕೊಂಡಂಥ ವಾಯುದೇವರೇ ಸರ್ವಜ್ಞರು ಜೀವೋತ್ತಮರಾಗಿದ್ದರೆ ಅವಕ್ಕಿಂತ ಅನಂತ ಪಾಲು ದೊಡ್ಡವನು ಪರಮಾತ್ಮ. ಭಗವದ್ಗೀತೆಯಲ್ಲಿ ಪರಮಾತ್ಮ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. 10ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಯೋ ಮಾಂ ಅಯಂ ಅನಾದಿಂಚ ವೇತ್ತಿ ಲೋಕ ಮಹೇಶ್ವರಂ. ಯಾರು ನನಗೆ ಜನನ ಮರಣ ರಹಿತ ಅಂತೇಳಿ ಯಾರು ನನ್ನನ್ನು ತಿಳಿದುಕೊಳ್ತಾರೆ, ಅಸಮ್ಮೂಢ, ಅವನ ಜ್ಞಾನಿ ಅಲ್ಲ, ಅವನ ಜ್ಞಾನಿ. ಸಮರ್ಥೇಷು ಸರ್ವಪಾಪ ಪ್ರಮುಚ್ಯತೆ. ಮನುಷ್ಯನಾಗಿದ್ದು ಕೂಡ ಅವನ ಜ್ಞಾನಿ, ಸರ್ವಪಾಪಗಳಿಂದ ಮುಕ್ತನಾಗ್ತಾನೆ. ಅನಾದಿ ನಿಧನ ಅಂತಿಕೊಂಡಂಥ ಈ ಹೆಸರನ್ನು ನಾವು ಜಪ ಮಾಡ್ತಾ ಇದ್ದರೆ ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನು ಕೂಡ ಕ್ಷಮಿಸಿಬಿಡ್ತಾನೆ. ಆದ್ದರಿಂದಾಗಿ ಭಗವದ್ಗೀತಾ ಸ್ಪಷ್ಟವಾಗಿ ಹೇಳ್ತದೆ, ಅಸಮ್ಮೂಢ ಸಮರ್ಥೇಷು ಸರ್ವಪಾಪ ಪ್ರಮುಚ್ಯತೆ ಅಂತ ತಿಳ್ಕೊಂಡಂತೇಳಿ. ಅಥವಾ ಗೀತಾ ಭಾಷೆಯಲ್ಲಿ ಅದನ್ನು ವಿವರಣೆ ಮಾಡ್ತಾರೆ. ಅನಶ್ಚೇಷ್ಟೆ ಅನಹ ಚೇಷ್ಟಯಿತ. ಎಲ್ಲರಿಗೂ ಪ್ರೇರಣೆ ಮಾಡ್ತಕ್ಕಂಥವನು, ಆದ್ದರಿಂದ ಅವನಿಗೆ ಅನ ಅಂತಿಕೊಂಡಂಥ ಹೆಸರು. ಆದಿಶ್ಚ ಸರ್ವಶ್ಚ, ಮತ್ತು ಎಲ್ಲರಿಗೂ ಆದಿ ಆದ್ದರಿಂದಾಗಿ ಆದಿ ಅನಾದಿ. ಆನಂತರ ನಿಧೀಯಂತೆ ಯಥೋಖಿಲಾಹ ಮುಕ್ತಾಹ ನಾರಾಯಣೇ ದೇವೇ. ಪರಮಾತ್ಮನ ಊರಿನಲ್ಲಿ ಮುಕ್ತರು ಇಡಲ್ಪಡ್ತಾರೆ ಅಂತ ಇತರೆ ಉಪನಿಷತ್ ಪಾಠದಲ್ಲಿ ಆಚಾರ್ಯರು ಭಾಳ ಸ್ಪಷ್ಟವಾಗಿ ಹೇಳಿದಂತೆ ಮುಕ್ತರು ಇರುವುದು ಭಗವಂತನ ಊರಿನಲ್ಲಿ. 3 ಊರುಗಳು ಪರಮಾತ್ಮದು ಅಲ್ಲಿ. ಗೀತಾ ಭಾಷೆ ಹೇಳ್ತದೆ 9ನೇ ಅಧ್ಯಾಯದ 18ನೇ ಶ್ಲೋಕದ ವಿವರಣೆಯ ಸಂದರ್ಭದಲ್ಲಿ ಅನಸ್ಯಾಪ್ಯನಾದಿ ಅನಾದಿ. ವಾಯುದೇವರಿಗೂ ಕೂಡ ಯಾವನು ಆದಿಯಾಗಿದ್ದಾನೆ ಅಂದರೆ ವಾಯುದೇವರಿಗಿಂತ ಮೊದಲಿದ್ದಾನೆ ಅಥವಾ ವಾಯುದೇವರನ್ನು ಹುಟ್ಟಿಸ್ತಾನೆ. ಆದ್ದರಿಂದ ಭಗವಂತನಿಗೆ ಅನಾದಿ ಅಂತ ತಿಳ್ಕೊಂಡಂಥ ಹೆಸರು. ಆನಂತರ ಪ್ರಳಯ ಕಾಲದಲ್ಲಿ ಇವರೆಲ್ಲರನ್ನೂ ಕೂಡ
ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದಾಗಿ ನಿತರಾಂ ನಿಧೀಯತೆ ಇತಿ, ಒಂದು ಮೋಕ್ಷದಲ್ಲಿಡ್ತಾನೆ ಮುಕ್ತರನ್ನು, ಉಳಿದವರೆಲ್ಲರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಾದಿ ನಿಧನ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಅಂದರೆ ಸಂಸ್ಕೃತ ಶಬ್ದಗಳನ್ನು ಅಕ್ಷರಗಳನ್ನು ಒಡೆದು ಹೇಗೆ ಅನೇಕ ಅರ್ಥ ಮಾಡಲಿಕ್ಕೆ ಬರ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಇದರಿಂದಲೇ ತಿಳಿದುಕೊಳ್ಳಿ. ಇಲ್ಲಿವರೆಗೂ ನಾವು 3 ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಜನ್ಮ ಮರಣ ರಹಿತ, ಆದ್ದರಿಂದ ಅನಾದಿ ನಿಧನ. ಆನಂತರ ವಾಯುದೇವರಿಗೆ ಜನ್ಮ ಮರಣ ಕೊಡ್ತಕ್ಕಂಥವನು, ಆದ್ದರಿಂದ ಅನಾದಿ ನಿಧನ. ವಾಯುದೇವರಿಗೆ ಪ್ರೇರಕನಾಗಿದ್ದು ಎಲ್ಲ ಮುಕ್ತರನ್ನು ತನ್ನ ಊರಲ್ಲಿ ಶೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ತಂದು ಇಟ್ಕೊಳ್ತಾನೆ. ಆದ್ದರಿಂದಾಗಿ ಅನಾದಿ ನಿಧನ. ಆನಂತರ ನಾಲ್ಕನೇ ಅರ್ಥ ಈ ರೀತಿಯಾಗಿದೆ. ಈ ಅನಾದಿ ನಿಧನವನ್ನು ಸಂದರ್ಭದಲ್ಲಿ ಭಗವದ್ಗೀತಾ 9ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳ್ತಾರೆ, ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಇವನು ಜಗತ್ತನ್ನು ಹುಟ್ಟಿಸ್ತಕ್ಕಂಥವನು, ಜಗತ್ತಿಗೆ ಪ್ರಳಯವನ್ನು ತಂದು ಕೊಡ್ತಕ್ಕಂಥವನು, ತಾನು ಮಾತ್ರ ಸ್ಥಿರವಾಗಿರ್ತಕ್ಕಂಥವನು. ಆನಂತರ ಹೊಸ ಸೃಜವನ್ನು ಪ್ರಕೃತಿಯಲ್ಲಿ ಬಿತ್ತಕ್ಕಂಥವನು ಇವನೇ. ಪರಮಾತ್ಮ ನಮಗೆ ಮರಣವನ್ನು ತಂದು ಕೊಡ್ತಾನೆ. ನಿಧನ ಕರ್ತೃತ್ವಾತ್ ನಿಧನ. ನಿಧನ ಅಂದರೆ ವಿನಾಶ. ಏನು ಮಾಡ್ತಾನೆ? ಅನಾದಿಯಾದ ಬಂಧವನ್ನು ನಾಶಪಡಿಸ್ತಾನೆ. ಆದ್ದರಿಂದ ಭಗವಂತನಿಗೆ ಅನಾದಿ ನಿಧನ ಅಂತ ತಿಳ್ಕೊಂಡು ಅಂತೇಳಿ ಇದು 6ನೇ ಹೆಸರು. ಹೇಗೆ ಅಂತ ತಿಳ್ಕೊಂಡಂತಂದರೆ, ಅನಾದಿಯಾದ ನಮ್ಮ ಸಂಸಾರ ಬಂಧನ ಅಂತೇನಿದೆ, ಇದನ್ನು ಅಶ್ಯ ನಿಧನ ಕರ್ತೃತ್ವ, ಅದನ್ನು ನಾಶಪಡಿಸುವುದರಿಂದ, ಅಂದರೆ ಸಂಸಾರ ಬಂಧದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿ ಪರಮಾತ್ಮ ವೈಕುಂಠದಲ್ಲಿಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ತಿಳ್ಕೊಂಡಂತೇಳಿ ಕರೀತಾರೆ. ಭಗವಂತನ ವಿಷಯದಲ್ಲಿ ಈ ಮಾತು ನಾವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಥವಾ ಸತ್ಯಸಂಧರು ಇನ್ನೊಂದು ರೀತಿಯಿಂದ ಬಿಡಿಸ್ತಾರೆ. ಅನಂ ಮುಖ್ಯ ಪ್ರಾಣಂ ಅನತಿ, ಮುಖ್ಯ ಪ್ರಾಣದೇವರಿಗೆ ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಾತ್ ಅಂತಿಕೊಂಡಂತ ಹೆಸರು. ಇನ್ನು ಅನಾತ್ ಈ ನಿಧನಂ ಅಂತ ಹೇಳಬೇಕು. ಈ ಅಂದರೆ ಕಾಮ. ಹೇ ಕಾಮಸ್ಯ ನಿಧನಂ ಯಸ್ಮಾತ್, ರುದ್ರಾಂತರ್ಗತನಾಗಿ ನರಸಿಂಹ ರೂಪದಿಂದ ಇದ್ದು ಕಾಮನನ್ನು ಸುಡುವವನು ಯಾರು? ಪರಮಾತ್ಮ. ಆದ್ದರಿಂದ ಅವನಿಗೆ ಅನಾದಿ ನಿಧನ ಅಂತ ತಿಳ್ಕೊಳ್ಳುತ್ತೆ ಹೆಸರು. ಒಬ್ಬೊಬ್ಬ ನಮ್ಮಲ್ಲಿ ಆಗಿ ಹೋದ ಸ್ವಾಮಿಗಳವರ ಆ ತೀಕ್ಷ್ಣ ಬುದ್ಧಿ, ಅರ್ಥ ಮಾಡ್ತಕ್ಕಂಥ ವೈಶಿಷ್ಟ್ಯ ನೋಡಿದರೆ ಆಶ್ಚರ್ಯ ಬರ್ತದೆ. ಅನಾದಿ ನಿಧನ ಅಂತನ್ನೋ ಶಬ್ದದಿಂದ ಯಾರಾದರೂ ರುದ್ರಾಂತರ್ಗತನಾಗಿದ್ದುಕೊಂಡು ಕಾಮನನ್ನು ಸುಡತಕ್ಕಂಥವನು ಇವನೇ ಅಂತ, ಕಾಮ ದಾಹಕರ್ತ ಅಂತಕೊಂಡಂತ ಯಾರಿಗಾದರೂ ಅರ್ಥವಾಗ್ತದೆ? ಅದು ಕೇವಲ ಸತ್ಯಸಂಧರಿಗೆ ಅರ್ಥ ಆಯಿತು. ಅನಾಥ್ ಅಂದರೆ ವಾಯುದೇವರು ಅಲ್ಲ, ವಾಯುದೇವರು ಅವರಿಗೆ ಪ್ರೇರಣೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಾಥ್ ಅಂತ್ಯಕೊಂಡಂತ ಹೆಸರು. ಇಹಿ ಅಂತಂದರೆ ಕಾಮದೇವ. ಅವನ ಷಷ್ಠಿ ರೂಪ ಹೇ ಕಾಮಸ್ಯ ನಿಧನಂ ಯಸ್ಮಾತ್ ಸಹ. ಕಾಮನ ಮರಣ ಯಾವ ರುದ್ರಾಂತಕ ನರಸಿಂಹದೇವರಿಂದಲೋ ಆಗಿದೆಯೋ, ಆದ್ದರಿಂದಾಗಿ ಅವನ ನಿಧನ ಆಯಿತು. ಅವನಿಗೆ ನಿಧನವನ್ನು ತಂದು ಕೊಟ್ಟಿರ್ತಕ್ಕಂತಹ ಅನಾದಿ ನಿಧನ ಅಂತಿಕೊಂಡಂದರೆ
ದೇವನನ್ನು ಸಂಹಾರ ಮಾಡಿದವನು ಅಂತ ಅರ್ಥ. ಎಷ್ಟು ವಿಚಿತ್ರವಾಗಿ ಇದೆ. ಇನ್ನು 7ನೇ ಅರ್ಥ ನೋಡಿಕೊಳ್ಳೋಣ. 7ನೇ ಅರ್ಥ, ನವಿದ್ಯತೆ ಆದಿ ಏಷಾಂತೆ ಅನಾದಯ. ಜಗತ್ತಿನಲ್ಲಿ ಅನಾದಿ ಪದಾರ್ಥಗಳು ಅನೇಕ ಇವೆ. ಏನು, ಜೀವನೂ ಅನಾದಿ, ಭಗವಂತನೂ ಅನಾದಿ, ಮಹಾಲಕ್ಷ್ಮಿಯೂ ಅನಾದಿ, ವೇದ ಅನಾದಿ, ಜೀವರ ಯೋಗ್ಯತಾ ಅನಾದಿ, ಜೀವರ ಅನಾದಿ ಕರ್ಮ ಅನಾದಿ. ಆನಂತರ ಕಾಲ ಅನಾದಿ, ವೇದ ಅನಾದಿ, ಇಂಥ ಅನೇಕ ಪದಾರ್ಥಗಳಿವೆ. ನವಿದ್ಯತೆ ಆದಿ ಅನಾದೇಯ ಅಂತಿಕೊಂಡಂತಂದರೆ ಮೂಲ ಪ್ರಕೃತಿ, ಪರಮಾತ್ಮ, ಜೀವ, ಯೋಗ್ಯತಾ, ಅನಾದಿ ಕರ್ಮ, ವೇದ, ಕಾಲ, ಅವ್ಯಾಕೃತ ಆಕಾಶ ಇತ್ಯಾದಿಗಳು. ಅನಾದಯ ನಿಧಿಯಂತೆ ಯಾವನ ಆಶ್ರಯವನ್ನು ಪಡೆಯುತ್ತಾರೆ, ಯಾವನ ಆಶ್ರಯವನ್ನು ಪಡೆದು ತಮ್ಮ ಸಾಧನೆಯನ್ನು ಮಾಡಿಕೊಳ್ತಾರೆ ಅಥವಾ ಸಾಧನೆಗೆ ಸಹಾಯಕರಾಗ್ತಾರೆ ಅಂಥವ್ರು ಅನಾದಿ ನಿಧನ ಅಂತಿಕೊಂಡಂತೇಳಿ. ತಾವು ಅನಾದಿಯಾಗಿದ್ದು ಪರಮಾತ್ಮನಲ್ಲಿ ಆಶ್ರಯ ಪಡೆಯತಕ್ಕಂತಹ ಎಲ್ಲ ಅನಾದಿ ವಸ್ತುಗಳು ಕೂಡ ಇದು ಭಗವಂತನ ಅಧೀನವೇ ಅಂತಿಕೊಂಡಂತ ತೋರಿಸಿಕೊಡ್ತಕ್ಕಂಥ ಒಂದು ವಿಶಿಷ್ಟತೆ, ಭಾಳ ಅದ್ಭುತ ಅರ್ಥ. ಅಥವಾ ಇನ್ನೊಂದು, ಭಗವಂತನ ಅವತಾರಗಳು ಅನಾದಿ. ಅರ್ಥ, ಅನಾದಯ ಭಗವಂತನ ಎಷ್ಟು ಅವತಾರ ಇದೆ ಅವೆಲ್ಲ ಅನಾದಿಗಳು. ಅಲ್ಲರಿ ಇನ್ನು ಬುದ್ಧ ಅವತಾರ ಬರಬೇಕಲ್ಲ, ಇದೆ ಬುದ್ಧ ಅವತಾರ ಆಗಿದೆ ಎಂದೂ ಆಗಿದೆ. ಅದು ಪರದೆ ಹಿಂದೆ ಇದೆ. ಕಲಿಯುಗದ ನಂತರ ಕಲ್ಕಿ ಅವತಾರ ಸ್ಟೇಜಿಗೆ ಬರ್ತದೆ. ಹೇಗೆ ಗ್ರೀನ್ ರೂಮ್ನಲ್ಲಿ, ಗ್ರೀನ್ ರೂಮ್ ಅಂತಿಕೊಂಡಂತಂದರೆ ಎಲ್ಲ ಪಾತ್ರಗಳು ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪಾತ್ರಗಳು ಎಲ್ಲಿ ಕೂಡ್ತಕ್ಕಂಥ ಹಾಲ್ ಇದೆ, ಅದಕ್ಕೆ ಗ್ರೀನ್ ರೂಮ್ ಅಂತ ಕರೀತಾರೆ. ಎಲ್ಲ ಪರಮಾತ್ಮನ ಎಲ್ಲ ಅವತಾರ ರೂಪಗಳು ಗ್ರೀನ್ ರೂಮ್ನಲ್ಲಿ ಇರ್ತವೆ. ಯಾವಾಗ ಬೇಕು ನಮ್ಮ ಎದುರಿಗೆ ಬರ್ತವೆ. ಪರಮಾತ್ಮನ ಕೂಸಿನ ಆಕಾರದ ರೂಪ ಗ್ರೀನ್ ರೂಮ್ನಲ್ಲಿದೆ. ಪರಮಾತ್ಮ ಸಣ್ಣ ಹುಡುಗ ರೂಪ ಗ್ರೀನ್ ರೂಮ್ನಲ್ಲಿದೆ. ಆಯಾ ವೇಳೆಗೆ ನಮ್ಮ ಎದುರಿಗೆ ಬಂದು ಪರಮಾತ್ಮ ಚಿಕ್ಕವನಿದ್ದ, ದೊಡ್ಡವನಾದ, ಈ ರೀತಿಯಾಗಿರ್ತಕ್ಕಂಥ ಒಂದು ತೋರಿಸಿಕೊಡ್ತಾರೆ. ಆದರೆ ಪರಮಾತ್ಮನ ಎಲ್ಲ ರೂಪಗಳು ನಿಧಿಯಂತೆ ಅಸ್ಮಿನ್ನಿತಿ, ಮೂಲ ರೂಪದಲ್ಲೇ ಸೇರಿಕೊಳ್ತವೆ, ಮೂಲ ರೂಪದಿಂದಲೇ ಅಭಿವ್ಯಕ್ತವಾಗ್ತವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅನಾದಿ ನಿಧನ ಅಂತಿಕೊಂಡರ್ಥ. ಅನಾದಯ ಭಗವತಃ ಅನಂತರೂಪಾಣಿ ನಿಧೀಯಂತೆ ಮೂಲರೂಪೇ ಏಕೀಭವಂತಿ ಇತಿ ಅನಾದಿ ನಿಧನ. ನಿಧೀಯಂತೆ ಅನಾದಿ ನಿಧನ. ಇನ್ನು 9ನೇ ಅರ್ಥ, ಅನತಿ ಚೇಷ್ಟತೆ ಇತಿ ಅನಾಹ. ಚೇತನ ಪ್ರಾಣಿಗಳು ಯಾವಾಗಲೂ ಓಡಾಡ್ತಾ ಇರ್ತವೆ, ಸ್ಪಂದನೆ ಮಾಡ್ತಾ ಇರ್ತವೆ. ನಾವೆಲ್ಲ ಚೇತನರು ಅಂತ ನಾವೇನಿದ್ವೆಲ್ಲ ಇವುಗಳನ್ನು ಅತ್ತಿ ಇತಿ ಅನಾದಿ. ಅನಾಹ ಪ್ರಾಣಿನಃ ಅದಂತಿ ಏನ. ಪ್ರಳಯ ಕಾಲದಲ್ಲಿ ಯಾವನು ತಿಂದಾಕ್ತಾನೆ ಅಂಥ ಪರಮಾತ್ಮನಿಗೆ ಅನಾದಯ ಅಂತಿಕೊಂಡಂತ ಹೆಸರು, ಅನಾದಿ ಅಂತಿಕೊಂಡಂತ ಹೆಸರು. ತೇಷಾಂ ನಿಧನಂ ಯಸ್ಮಾತ್ ಸಹ ಅನಾದೀನಾಂ
ತನ್ನ ಹೊಟ್ಟೆಯಲ್ಲಿರ್ತಕ್ಕಂಥ ಸಕಲ ಜೀವರನ್ನು ಅವರಿಗೆ ಸೃಷ್ಟಿಗೆ ತಂದು ಮತ್ತೆ ಪುನಃ ಸಂಹಾರ ಮಾಡ್ತಾನೆ. ಆದ್ದರಿಂದಾಗಿ ಅನಾದಿ ನಿಧನ ಅಂತ ತಿಳ್ಕೊಂಡಂತೇಳಿ ಹೆಸರು. ನಾವೆಲ್ಲರೂ ಯಾವಾಗಲೂ ಚೈತನ್ಯದಿಂದ ಯುಕ್ತರಾಗಿದ್ದೇವೆ. ಆದ್ದರಿಂದಾಗಿ ನಾವು ಅನಾದಿಗಳು. ನಮ್ಮ ನಿತರಾಮ್ ಅಂದರೆ ಕೊನೆಯ ಮರಣ ಅಂತಿಕೊಂಡಂತೇನಿದೆ ಪರಮಾತ್ಮನಿಂದಲೇ ಆಗ್ತದೆ. 10ನೇ ಅರ್ಥ ಅನಹ ಪ್ರಥಮಃ ಯೇಷಾಂತೆ. ವಾಯುದೇವರು ಯಾರಿಗೆ ಮೊದಲಿಗನಾಗಿದ್ದಾನೆ ಅಂದರೆ ಎಲ್ಲ ಸಾತ್ವಿಕ ಜೀವರು ಅಂತ ಅರ್ಥ. ವಾಯುದೇವರು ಸಾತ್ವಿಕರು. ಸಾತ್ವಿಕ ಜೀವರಿಗೆ ಮೊದಲಿಗನು ಯಾರು? ವಾಯುದೇವರು. ಆದ್ದರಿಂದಾಗಿ ಅನಾದಯ ಅಂತಿಕೊಂಡಂತಂದರೆ ವಾಯುದೇವರ ಹೆಸರು. ಎಲ್ಲ ಸೀತಾರಾಮ್ ತನಜರನ್ನು ತೇಷಾಂ ನಿತರಾಂ ಧನಂ ಯಸ್ಮಾತ್ ಸಹ. ಇವರು ಯಾವುದನ್ನು ಬಯಸುವ ಸಂಪತ್ತಿ ಯಾವುದು? ಶ್ರೇಷ್ಠ ಸಂಪತ್ತಿ ಯಾವುದು? ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷ. ಅದನ್ನು ತಂದುಕೊಡ್ತಾನೆ. ಆದ್ದರಿಂದಾಗಿ ಭಗವಂತನಿಗೆ ಅನಾದಿ ನಿಧನ ಅಂತಿಕೊಂಡಂತ ಹೆಸರು. ಯಾಕೆ ಅಂತಿಕೊಂಡಂತೆ ಅನಹ ಪ್ರಥಮಃ. ವಾಯುದೇವರು ಯಾವ ಸಾತ್ವಿಕ ಜೀವ ಸಮೂಹಕ್ಕೆ ಮೊದಲಿಗರಾಗಿದ್ದಾರೋ ಅಂಥ ಎಲ್ಲ ಸಾತ್ವಿಕ ಜೀವ ಸಮೂಹ ಇವುಗಳಿಗೆ ಅನಾದೇಹ ಅಂತಿಕೊಂಡಂತ ಹೆಸರು. ತೇಷಾಂ ನಿತರಾಂ ಧನಂ. ಅವರು ಬಿಡಲೇಬೇಕಾಗಿರ್ತಕ್ಕಂಥ ಯಾವಾಗಲೂ ಬಯಸುವ ಧನ ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷ. ಅನಾದಿ ನಿಧ ಇದು ಯಸ್ಮಾತ್ ಯಾರಿಂದ ಅಂದರೆ ಪರಮಾತ್ಮನಿಂದ. ಮೋಕ್ಷವೂ ಕೂಡ ಪರಮಾತ್ಮನಿಂದ ಅಂತ ತೋರಿಸೋದಕ್ಕೋಸ್ಕರ ಭಗವಂತನಿಗೆ ಅನಾದಿ ನಿಧನ ಅಂತ ತಿಳ್ಕೊಂಡಂತ ಹೆಸರು. ಇದಕ್ಕೋಸ್ಕರ ಸತ್ಯಸಂಧ ತೀರ್ಥರು ನಮಗೆ ಒಂದು ಶ್ಲೋಕವನ್ನು ಕೂಡ ಹೇಳ್ತಾರೆ. ಅನಾದಿ ನಿಧನಂ ಏತ್ವಾಂ ಅನುಧ್ಯಾಯಂತೆ ನರಾಹ. ಪರಮಾತ್ಮ ನಿನ್ನನ್ನು ಅನಾದಿ ನಿಧನ ಅಂತಿಕೊಂಡಂತೇಳಿ ಯಾರು ಉಪಾಸನೆ ಮಾಡ್ತಾರೆ, ತಾಂ ಸ್ತೊಪ್ಪಾಪಿ ಪಾಸಿ ತ್ವಂವಾದ, ಅವರನ್ನು ಸಂರಕ್ಷಣೆ ಮಾಡ್ತೀಯ ಅಂತಿಕೊಂಡಂತನ್ನುವ ಮಾತು ಇದೆ. ಆದ್ದರಿಂದ ಅವನಿಗೆ ಅನಾದಿ ನಿಧನ ಅಂತ ತಿಳ್ಕೊಂಡಂತ ಹೆಸರು. ಇದನ್ನು ಪರಮಾತ್ಮನಿಗೆ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ತಾ ದ್ರೌಪದಿ ಹೇಳ್ತಾಳೆ, ಏನಪ್ಪ ಪರಮಾತ್ಮ, ನಮ್ಮ ವನವಾಸಕ್ಕೆ ಬಂದಿದ್ದೀವಿ, ನಮ್ಮ ರಕ್ಷಣೆಗೆ ಬರಲಿಲ್ಲ ನೀನು, ನಿನ್ನ ಅನಾದಿ ನಿಧನ ಅಂತನೂ ಹೆಸರು ಎಲ್ಲೋಯ್ತಪ್ಪ, ಏನು ಕಳ್ಕೊಂಡ್ಬಿಟ್ಟೇನು ಅಂತಕೊಂಡಂದು ಕೇಳ್ತಾರೆ. ಯಾಕೆಂತಂದರೆ ಅನಾದಿಗಳಾಗಿರ್ತಕ್ಕಂಥವರು ಸಾತ್ವಿಕ ಜೀವರು, ಅವರಿಗೆ ಅಪರೋಕ್ಷ ಜ್ಞಾನಾದಿಗಳನ್ನು ಕೊಟ್ಟು ಉಪಕಾರ ಮಾಡ್ತಕ್ಕಂಥವನು ನಮಗೆ ಉಪಕಾರ ಮಾಡಲೇ ಇಲ್ಲಲ್ಲ. ನಿನ್ನ ಅಂಥ ಸಾತ್ವಿಕ ಜೀವರನ್ನು ಪಾಲನೆ ಮಾಡ್ತೀಯ ಅಂತಕೊಂಡು ನಿನ್ನ ಹೆಸರು ಪರಮಾತ್ಮ, ಅದು ವ್ಯರ್ಥ ಆಯ್ತೇನಪ್ಪ, ಮರ್ತೋದೇನೋ ಪರಮಾತ್ಮ ಅಂತಕೊಂಡು ಪರಮಾತ್ಮನ ಕೇಳ್ತಾರೆ. ಭಾಗವತಲ್ಲಿಯೂ ಕೂಡ ಇದರ ಪ್ರಮಾಣ ಇದೆ. ಮನ್ನೆ ತ್ವಾಂ ಕಾಲಮೀಶಾನಂ, ನಿನ್ನನ್ನು ಈಶಾನನ್ನು ಅಂತೂ ತಿಳ್ಕೊಂಡಿದ್ದೇನೆ. ಅದಾನಿ ಅನಾದಿ ನಿಧನಂ ಪರಂ, ಜಗತ್ತಿಗೆ ನಿಯಾಮಕನಷ್ಟೇ ಅಲ್ಲಪ್ಪ, ಜಗತ್ತಿನ ಹುಟ್ಟು ಸಾವುಗಳಿಗೆ ಕಾರಣನಾದಂಥ ಸ್ವತಃ ಹುಟ್ಟು ಸಾವು ಇಲ್ಲದ ಮಹಾನ್ ವ್ಯಕ್ತಿ ಪರಮಾತ್ಮ ನೀನು ಅಂತ ತಿಳ್ಕೊಂಡಂತೇಳಿ ಅನಾದಿ ನಿಧನನ್ನು ವರ್ಣನೆ ಮಾಡ್ತಾರೆ. ಭಾಗವತಲ್ಲಿಯೂ ಕೂಡ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಶುಕಾಚಾರ್ಯ ಹೇಳ್ತಾರೆ, ಪರಮಾತ್ಮ ಮನ್ನೆ ತ್ವಾಂ ಕಾಲಂ ಈಶಾನಂ, ನಿನ್ನನ್ನು ಹೊರಗಿರ್ತಕ್ಕಂಥ ಕಾಲ, ಒಳಗಿರ್ತಕ್ಕಂಥ ಪುರುಷ, ಆನಂತರ ನಮ್ಮನ್ನು ನೇಮನ ಮಾಡ್ತಕ್ಕಂಥವನು, ಅನಾದಿ ನಿಧನನು ಅಂತನ್ನುವುದನ್ನು ಭಾಗವತ ಹೇಳ್ತದೆ.
ಶುಕಾಚಾರ್ಯ ಅವರು ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಹೀಗೆ ಸುಮಾರು 9 ಅರ್ಥಗಳು ಅದಕ್ಕಿರ್ತಕ್ಕಂಥ ಪ್ರಮಾಣಗಳಿಂದ ಒಂದು ಮಾತನ್ನು ಹೇಳಬೇಕು, ಅನಾದಿ ನಿಧನಂ. ಪರಮಾತ್ಮ ಅನಾದಿ ನಿಧನ, ಹುಟ್ಟು ಇಲ್ಲ, ಸಾವು ಇಲ್ಲ, ನಿತ್ಯನಾಗಿರ್ತಕ್ಕಂಥವನು ಅಂತ ಒಂದರ್ಥ. ಇಂಥ ನಿತ್ಯನಾದ ಪರಮಾತ್ಮ ಸೃಷ್ಟಿಯ ಆದಿಯಿಂದಲೂ ಕೂಡ ನಮ್ಮನ್ನು ಆವರಿಸುವ ವೃತ್ರಾಸುರ ಅಂತಿಕೊಂಡಂತೇನಿದ್ದಾನೆ, ಆ ವೃತ್ರಾಸುರನನ್ನು ನಾಶಪಡಿಸಿ ನಮ್ಮ ಸಾಧನೆಯ ಧಾರೆ, ಸಾಧನೆಯ ಪ್ರವಾಹ, ನಮ್ಮ ತಪಸ್ಸಿನ ಪ್ರವಾಹ, ನಮ್ಮ ಜ್ಞಾನದ ಪ್ರವಾಹ ನಿನ್ನನ್ನು ನೋಡುವುದಕ್ಕೋಸ್ಕರ ಸಮರ್ಥವಾಗಲಿ. ಅದರಿಂದ ನಮ್ಮ ಬೇಡಿಕೆ ಇರತಕ್ಕಂಥ ಮೋಕ್ಷವನ್ನು ಕೊಡ್ತಕ್ಕಂಥವನಾಗು ಅಂತ ಈ ಶ್ಲೋಕದಲ್ಲಿ ಪ್ರಾರ್ಥನೆ ಇದೆ. ಹೀಗೆ ಪರಮಾತ್ಮ ಜನ್ಮರಹಿತ, ಮರಣರಹಿತ, ಆನಂತರ ವಾಯುದೇವರಿಗೆ ಜನ್ಮ ಮರಣಗಳನ್ನು ಕೊಡ್ತಕ್ಕಂಥವನು, ಆನಂತರ ವಾಯುದೇವರಿಗೂ ಕೂಡ ಮೂಲನಾಗಿರ್ತಕ್ಕಂಥ ವ್ಯಕ್ತಿ, ಆನಂತರ ಜಗತ್ತಿಗೆ ಜನನ ಮರಣ ಕೊಡ್ತಕ್ಕಂಥ ವ್ಯಕ್ತಿ, ಅನಾದಿಯಾಗಿರ್ತಕ್ಕಂಥ ಬಂಧವನ್ನು ದೂರ ಮಾಡ್ತಕ್ಕಂಥ ವ್ಯಕ್ತಿ, ಆನಂತರ ಕಾಮದೇವನನ್ನು ಸಂಹಾರ ಮಾಡ್ತಕ್ಕಂಥ ವ್ಯಕ್ತಿ, ಆನಂತರ ಅನಾದಿಯಾಗಿರ್ತಕ್ಕಂಥ ಸಕಲಗಳನ್ನು ನಿನ್ನ ಅಧೀನದಲ್ಲಿ ಇಟ್ಕೊಳ್ತಕ್ಕಂಥ ವ್ಯಕ್ತಿ, ಆನಂತರ ಅಪರೋಕ್ಷ ಜ್ಞಾನ ಮತ್ತು ಮೋಕ್ಷವನ್ನು ಕೊಡ್ತಕ್ಕಂಥ ವ್ಯಕ್ತಿ. ಇಂಥ ಅನೇಕ ಅರ್ಥಗಳಿಂದ ಅನಾದಿ ನಿಧನ ಅಂತೇಳಿ ಪರಮಾತ್ಮನಿಗೆ ಕರೀತಾರೆ. ಈ ಅನಾದಿ ನಿಧನ ಅಂತಿಕೊಂಡಂಥ ಹೆಸರು ಎಲ್ಲ ಕಾಲದಲ್ಲೂ ಕೂಡ ಎಲ್ಲರಿಗೂ ಅತ್ಯಂತ ಉಪಕಾರಕವಾಗಿರ್ತಕ್ಕಂಥ ಹೆಸರು. ಇದನ್ನು ಪುನಃ ಪುನಃ ಚಿಂತೆ ಮಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾ ರೋಗಾನ್ಮೇ ನಾಶೇ ಅಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಂ.